ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿಲಾಡಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತೊಂಥರ ಒಂದು ಸ್ವಲ್ಪ ಸ್ಪೆಷಲ್ಲು. ಇವತ್ತೇನು ಸ್ಪೆಷಲ್ ಅಂದರೆ ನಮಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದಿತ್ತು. ಸೊ ಅದನ್ನು ನಾವು ಫಸ್ಟ್ ಪೇಮೆಂಟಲ್ಲಿ ಇವತ್ತು ಆಶ್ರಮಕ್ಕೆ ಊಟ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಅದ್ರದ್ದೇ ಇದು ವಿಡಿಯೋ. ಆಶ್ರಮಕ್ಕೆ ಹೋಗೋ ಮುಂಚೆ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಅನ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂದರೆ ರಾತ್ರಿ ಮಲ್ಕೊಂಡಿದ್ದು ಲೇಟ್ ಆಗಿತ್ತು, ಕೆಲಸ ಜಾಸ್ತಿ ಇತ್ತು. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶಾರ್ಪ್ 12 o'clock ಎದ್ದು ನಾನಲ್ಲ ಫ್ರೆಂಡ್ಸ್, ಇವ್ರಷ್ಟೇ ಲೇಟ್ ಆಗಿ ಎದ್ದಿರೋದು. ನನ್ನನ್ನು ಸೇರಿಸ್ಕೊತಾ ಇದ್ರೆ ನಿಮಿಷ ಬೇಗ ಎದ್ದಿದ್ದು. ನಾನು 7 ಗಂಟೆಗೆ ಎದ್ದಿದ್ದೆ. ನನಗೂ ಬೇರೆ ಬೇರೆ ಕೆಲಸ ಇರುತ್ತೆ. ಮತ್ತೆ ಮಲಗಿಲ್ಲ ಫ್ರೆಂಡ್ಸ್, ಬಟ್ಟೆ ಎಲ್ಲ ವಾಶ್ ಮಾಡ್ಬೇಕಿತ್ತು. ಮತ್ತೆ ಊರಿಗೆ ಬೇರೆ ಹೋಗ್ಬೇಕಿತ್ತು ನಮ್ಮ ಮನೆಗೆ. ಹಂಗಾಗಿ ಸ್ವಲ್ಪ ಬೇಗ ಕೆಲಸ ಮಾಡೋಣ ಅಂತ ಬೇಗ ಎದ್ದಿದ್ದೆ ಫ್ರೆಂಡ್ಸ್. ಚೆನ್ನಾಗಿ ಕ್ಲೋಸ್ ಆಗಿತ್ತು. ಪೂಜಾರು ಯಾರು ಇರ್ಲಿಲ್ಲ. ಕ್ಲೋಸ್ ಆದ್ಮೇಲೆ ಇನ್ನೇನ್ ಇರ್ತಾರಲ್ಲ, ಹಂಗಾಗಿ ನಾವೇ ಪೂಜೆ ಮಾಡ್ಕೊಂಡು ಬಂದು ನೋಡಿ ನಾನು ಎಷ್ಟು ಚೆನ್ನಾಗಿ ತುಳಸಿ ಕಟ್ಟೆ ಪೂಜೆ ಮಾಡ್ತಾ ಇದ್ದಾಳೆ. ನಮ್ಮನೆಯವ್ರಿಗೆ ದೇವ್ರು ದೇವಸ್ಥಾನ ಅನ್ನೋದ್ರ ಮೇಲೆಲ್ಲ ನಂಬಿಕೆ ಸ್ವಲ್ಪ ಕಡಿಮೆ. ಆದ್ರೆ ಹಿಡ್ಗಾಯಿ ಹೊಡೆಯಕ್ ಇಷ್ಟ. ಬಂದು ಹಿಡ್ಗಾಯಿ ಹಾಕ್ದು. ಆದ್ರೆ ನಾನು ಹೆಂಡತಿ ಪರ್ಮಿಷನ್ ಕೇಳ್ತೀನಿ ನೋಡಿ ಅದಕ್ಕೂ. ಹೌದೌದು, ಯಾವ್ದನ್ ಕೇಳ್ಬೇಕು ಅದನ್ನ ಕೇಳಲ್ಲ. ಹಾಕೋಬಿಟ್ಟೆ ಅದನ್ನ. ಆಮೇಲೆ ನೋಡ್ರಿ ಅರ್ಧ ಭಾಗ ಹೊಡೆದೋಯ್ತು, ಅರ್ಧ ಭಾಗ ಹಂಗೆ ಹೊರಟೋಗ್ಬಿಡೋದು ಆ ಕಡೆ. ಪರ್ಮಿಷನ್ ಕೇಳ್ಬೇಕು, ಯಾವ್ದು ಕೇಳ್ಬೇಕು ಅನ್ನೋದು ಗೊತ್ತಿರ್ಬೇಕಲ್ವಾ ಫ್ರೆಂಡ್ಸ್. ಬೇಡದಕ್ಕೆಲ್ಲ ಕೇಳ್ಕೊಂಡು ಬೇಕಾಗಿರೋದಕ್ಕೆ ಪರ್ಮಿಷನ್ ಕೇಳಲ್ಲ. ದೇವ್ರ ಪೂಜೆ ಮಾಡ್ಬೇಕಾರೆಲ್ಲ ಮಾತಾಡ್ಬಾರ್ದು, ಸುಮ್ಮನೆ. ಆಯ್ತಾಯ್ತು. ಪೂಜೆ ಮುಗಿದ್ಮೇಲೆ ಹಿಡ್ಗಾಯಿ ಹೊಡೆದು ಹೊರಗ್ ಬಂದಿದ್ ನಾವು. ಹೊರಗ್ ಬಂದ ತಕ್ಷಣ ಲೇಟ್ ಆಗಿತ್ತು. ಮನೆ ಮೇಲ್ಗಡೆ, ಇದು ನಮ್ಮ ಮನೆ ಮೇಲ್ಗಡೆ ಜಾಗ. ಮೇಲ್ಗಡೆ ಎಲ್ಲ ಕುತ್ಕೊಂಡು ಕ್ಲೀನ್ ಮಾಡ್ಕೊಂಡು ಒರ್ಸಿ ಕ್ಲೀನ್ ಮಾಡ್ಕೊಂಡಿದೀವಿ. ಏನ್ ಗಲೀಜಿಲ್ಲ. ಆದ್ರೂ ಲೇಟ್ ಆಗ್ಬಿಟ್ಟಿದ್ದು. ಎಲ್ಲ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದೀವಿ. 4 ಜನ ಕೆಲಸ. ಎಲ್ಲಾರು ಇದು ಮಾತಾಡ್ಕೊಂಡು ಅಡ್ಗೆ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಕನ್ವರ್ಸೇಷನ್ ಎಲ್ಲ ಅಂತ ನಾವು ವಿಡಿಯೋ ಮಾಡಿ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಕೊನೆಗೆ ನೋಡಿದ್ರೆ ಬಡ್ಡಿ ಮಗನ್ ಮೈಕು ಆನೆ ಆಗಿಲ್ಲ. ಅದ್ ನಾವ್ ನೋಡು ಇಲ್ಲ ಮಿಡಲ್ ಅಲ್ಲಿ. ಬಿಕಾಸ್ ಕೆಲ್ಸ ಲೇಟ್ ಆಗ್ತಿದೆ, ಅವ್ರಿಗೆ ಊಟ ಲೇಟ್ ಆಗ್ಬಿಡುತ್ತೆ ಅನ್ನೋ ಗಾಬರಿ ಕೆಲಸ ಮಾಡ್ತಿದೀವಿ. ಕೆಲಸ ಮಾಡ್ತಾ ಇದ್ದೋ. ಮೈಕ್ ನೋಡಿದ್ರೆ ಆನೆ ಆಗಿಲ್ಲ. ಒಂದು ಪಿನ್ ಪಾಯಿಂಟ್ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಗೈಸ್. ಇದ್ರಲ್ಲಿ ಈ ಅಡ್ಗೆ ಮಾಡ್ತಿರೋ ವಿಡಿಯೋ 1.5 ಗಂಟೆ ರೆಕಾರ್ಡ್ ಆಗಿದೆ. ಒಂದು ಪಿನ್ ಬಿದ್ದಿರೋ ಸೌಂಡ್ ಸಹ ರೆಕಾರ್ಡ್ ಆಗಿಲ್ಲ. ಯಾಕೆ ರೆಕಾರ್ಡ್ ಆಗಿಲ್ಲ ಹೇಳು? ಮೈಕ್ ಆಫ್ ಆಗಿತ್ತು ಅದಕ್ಕೆ. ನಾವು ಪಿನ್ ಬೀಳ್ಸಿರ್ಲಿಲ್ಲ ಅದಕ್ಕೆ. ಆಯ್ತು, ಇದೇ ತರ ಮಾತಾಡಿದ್ರೆ ಕೆಲಸ ಮಾಡ್ತೀರಾ? ಅಲ್ಲಿ ಏನಾದ್ರು ಮಾತಾಡಿ ಅಂತ ಹೇಳ್ತಿದಾರೆ. ನಮ್ಗೆ ಕೆಲ್ಸ ಆಗಿಲ್ಲ, ಲೇಟ್ ಆಗ್ಬಿಡುತ್ತೆ, ಊಟ ಕೊಡಕ್ ಲೇಟ್ ಆಗುತ್ತೆ. ಇವಳ ಜೊತೆ ಸುಮ್ನೆ ಮಾತಾಡ್ಕೊಂಡು ನಂಗೆ ಹುಡುಗಿ ಹುಡುಗಿ ಕೊಡು ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ದೆ ನೋಡಿ. ನಾನು ಇಲ್ಲ ಅಂದಾಗ ಆತರ ಎಲ್ಲ ಮಾತಾಡ್ತಾರೆ ಇವರು. ಅದ್ ಪ್ರೂಫ್ ಇದೆಯಾ? ಇಲ್ಲ, ನೀವೇ ಹೇಳ್ತಿದ್ದೀರಲ್ಲ. ನಾನ್ ನನ್ನಿಷ್ಟ 1000 ಹೇಳ್ತೀನಿ. ನೀವ್ ಹೇಳಿದ್ರೆ ನಾನ್ ಕೇಳ್ತೀನಿ. ಪದ್ಯ ಪರದೈವ. ನಂಗೇನು ಮಾತಾಡಿಲ್ಲ. ಆಯ್ತು ಬಿಡಿ, ಹಂಗಾದ್ರೆ ನೀವ್ ಹೇಳಿದ್ರಲ್ವಾ, ಇಲ್ಲ ಅನ್ಕೊಂಡ್ ಸುಮ್ನಾಗ್ತೀನಿ. ಹೆಂಗೆ ನಾನು ಡೌ ಮಾಡ್ತಾವಳೆ. ನೀನ್ ಛತ್ರಿ. ಏನ್ ಮಾಡೋದು? ಮೈಕು ನನ್ ಮಗಂದು ಮೈಕು ಕೈ ಕೊಟ್ಟಿದ್ದ ಈಗ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡಂಗ ಆಗೈತೆ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಏನೋ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ರೆ ತಪ್ಪಾಗಿದ್ರೆ ಕ್ಷಮಿಸಿ. ಪೂರ್ತಿ ವಿಡಿಯೋ ನೋಡಿಲ್ಲ ಅಂದ್ರೆ ಕ್ಷಮಿಸ್ಬೇಕಾ? ಇರ್ಲಿ, ಆಗ್ಲೂ ಕ್ಷಮಿಸಿ. ಏನ್ ಮಾಡೋದು ಅಂತ ಗೊತ್ತಾಗದವ್ರಿಗೆಲ್ಲ ಕೆಲಸ ಮಾಡಕ್ ಬಿಟ್ಟು ಗ್ಯಾಸ್ ಸಿಲಿಂಡರ್ ಬಂದಿಲ್ಲ ಅವಾಗ್ಲೇ ತಗೊಂಡು ಖಾಲಿ ಒಲೆಗೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಬಿಟ್ಟವಳೆ. ಬೇಗ ಕೆಲ್ಸ ಪೂಜೆ ಮಾಡ್ಬೇಕಷ್ಟೇ ಅವಳಿಗೆ. ಯಾವ್ದಕ್ಕೆ ಏನು ಗೊತ್ತಿಲ್ಲ. ನಂಬಿಕೆ ಅಂತಾರಲ್ಲ ಆತರ ಗಡಿ ಹಚ್ಚಿದ್ದು. ಅರ್ಶಿನ ಕುಂಕುಮ ಎಲ್ಲ ಇಟ್ಟಿ ಅದಕ್ ನೀರ್ ಹಾಕಿ ಅರ್ಶಿನ ಕುಂಕುಮ ಇಟ್ಟಿ ಪೂಜೆ ಮಾಡಿದೀನಿ. ಎಲ್ಲಾರು ಒಂದೊಂದ್ ಕೆಲ್ಸ ಆಗ್ತಿರ್ಲಿ ಬೇಗ ಅಂತ ನಾನ್ ಯೋಚನೆ ಮಾಡ್ತಿದೀನಿ. ಸಿಲಿಂಡರ್ ತರಕ್ ಹೋಗ್ರಿ ಅಂದ್ರೆ ಅನ್ಕೊಂಡ್ ಅಲ್ಲೇ ಕೂತ್ಕೊಂಡಿದಾರೆ ಇವ್ರಿಬ್ರು. ಈಗ ಹೋಗಿದ್ದಾರೆ. ನಮ್ಗೂ ಅರ್ಜೆಂಟ್ ಆಗಿ ನಾವು ಎಷ್ಟು ಗಾಬರಿ ಓಡಾಡ್ತಿದ್ವಿ. ಊಟ ಲೇಟ್ ಆಗುತ್ತೆ ಪಾಪ ಅವ್ರಿಗೆಲ್ಲ ಅನ್ನೋ ಯೋಚನೆ ನಮಗೆ. ನೋಡಿ ಫ್ರೆಂಡ್ಸ್, ಇವಳು ತಂಗಿ ನನ್ಗೆ ಯಾವಾಗ್ಲೂ ಗೆಣ್ಸನ್ ಇರ್ತಾಳೆ. ನಾನ್ ಹೆಂಡತಿ ಅನ್ನಿಸ್ಕೊಂಡವಳು ಒಂದ್ಸತಿಗೂ ಅವಳಿಗೆ ಬೈಯಲ್ಲ. ಹೆಂಡತಿ ಆಗ್ಲಿ ತಂಗಿ ಆಗ್ಲಿ ಎಲ್ಲ ರಕ್ತ ಹೀರಿ ನಾನು ಸಣ್ಣ ಮಾಡಕ್. ನನಗೆ ಅಡ್ಗೆ ಮಾಡೋ ಟೆನ್ಷನ್ ಅಲ್ಲಿ ಇದೀನಿ. ನನ್ಗೆ ಯಾವ್ದನ್ನು ನೋಡೋ ಪೇಷನ್ಸ್ ಇಲ್ಲ ನನಗೆ. ಅಡ್ಗೆ ಆಗಿ ಅವ್ರಿಗೆ ಬಡ್ಸಿದ್ರೆ ಸಾಕು ಅನ್ನೋ ಟೆನ್ಷನ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾವು, ಎದ್ದಿರೋದೇ ಲೇಟು. ಆಮೇಲೆ ತಿಂಡಿ ಮಾಡ್ತಾ ಕುತ್ಕೊಂಡ್ರೆ ಅದು ಲೇಟ್ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಕೆಲ್ಸ ಶುರು ಮಾಡಿದೀವಿ. ಅದ್ರಲ್ಲಿ ಇವ್ರ ಮಧ್ಯದಲ್ಲಿ ಬೇರೆ ಇವ್ರಿಬ್ರು ಜಗಳ. ನನಗ್ ಜಗಳಕ್ಕಿಂತ ಇಂಪಾರ್ಟೆಂಟ್ ಮೈಕ್ ಕೈ ಕೊಟ್ಬಿಡ್ತಲ್ಲ ಅನ್ನೋದೊಂದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಬೇಜಾರ್ ಮಾಡ್ಕೊತಾನೆ ಪೂರ್ತಿ ಎಡಿಟಿಂಗ್ ಮಾಡೋವರ್ಗುನು ಕೊರಗ್ತಾ ಇದ್ರು. ವಿಡಿಯೋ ಎಡಿಟ್ ಮಾಡ್ಬೇಕಾ ಅನ್ನೋ ಫೀಲ್ ಆಗ್ಬಿಟ್ಟಿತ್ತು. ಮೈಕ್ ಒಂದು ಕರೆಕ್ಟ್ ಆಗಿದ್ದಿದ್ರೆ ಏನೋ ಒಂದು ಫೀಲ್ ಚೆನ್ನಾಗಿರ್ತಿತ್ತು ಎಡಿಟ್ ಮಾಡಕ್ಕೆ.
ಆದ್ರೆ ಏನು ಮಾಡಕ್ಕಾಗಲ್ಲ. ಅವಳಿಗೆ ಗಂಧದ ಕಡ್ಡಿ ಹೆಚ್ಚಕ್ ಬಂದಿಲ್ಲ ಅಂತಾನು ನಾನೇ ಗಂಧದ ಕಡ್ಡಿ ಹಚ್ಕೊಟ್ಟಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ತೆಗ್ದು ಹಾಕೊಟ್ಟಿದ್ದೀನಿ. ಮೆಣಸಿನ್ಕಾಯಿ ಹಾಕುವಾಗ ಇರಿ ಫ್ರೆಂಡ್ಸ್, ನಾನು ಗೀ ರೈಸ್ಗೆ ಅಂತ ಇಟ್ಟಿದ್ ಮೆಣಸಿನ್ಕಾಯಿನ ತಗೊಂಡ್ ಬಂದು ಗ್ರೇವಿಗೆ ರುಬ್ಕೊಳ್ಳೋ ಇದಕ್ಕೆ ಹಾಕಿದ್ದಾರೆ. ಅದನ್ನ ಮತ್ತೆ ಕಟ್ ಮಾಡ್ತಾ ಕೂತಿದ್ರು ಈ ಅಣ್ಣ, ಶಾಸ್ತ್ರಿ ಅಣ್ಣ ಕೈಲಿ. ಮೆಣಸಿನ್ಕಾಯಿ ತಾನೆ ಅದಕ್ಕೆ ಕಟ್ ಮಾಡಿರೋದಕ್ಕೂ ರುಬ್ಬೋದಕ್ಕೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಗೀ ರೈಸಿಗೆ ಸ್ವಲ್ಪ ಇರ್ಲಿ ಅಂತ ಕಟ್ ಮಾಡಿ ಇಟ್ಟಿದ್ರೆ, ನಾನ್ ಕಟ್ ಮಾಡಿದ್ಕೆ ನಾನ್ ಹಾಕಿದ್ಕೆ ನಾನೇ ಮತ್ತೆ ಸೇಳ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ನಾನೇ ಮಾಡ್ಕೊಟ್ಟಿದ್ದೆ. ಕೆಲ್ಸ ಮಾಡಿ ಅಂತ ಹೇಳಿದ್ರೆ ಆಟ ಆಡ್ತಾ ಕೂತ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಮೊದ್ಲೇ ಲೇಟ್ ಆಗಿದೆ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ. ಒಂದ್ ಚಿಕ್ಕ ಮೆಣಸಿನ್ಕಾಯಿ ಇತ್ತು, ಅದನ್ನು ಅದ್ ಚೀಲಕ್ಕಾಗಲ್ಲ ಅಂತ ಅದ್ರೊಳಿಕ್ ಹಾಕಿದ್ರೆ ಇವನು ಮತ್ತೆ ನಮ್ಮ ಅಮ್ಮ ಇಬ್ರು ಸೇರ್ಕೊಂಡು ಕೆಳಗ್ ಬಿತ್ತು ಕೆಳಗ್ ಬಿತ್ತು ಇಲ್ಲ, ಆಕ್ಚುಲಿ ಅದ್ರೊಳಗೆ ಬಿತ್ತು, ಅವ್ರು ಅಬ್ಸರ್ವ್ ಮಾಡ್ಲಿಲ್ಲ. ಅದನ್ನ ತೋರ್ಸಕ್ಕೆ ದಪ್ಪ ಪಾತ್ರೆ ಒಳಗೆ ಎಸೆಯಕ್ಕಾಗ್ದಿರೋಷ್ಟು ಅದನ್ನ ಆಟ ಆಡಕ್ ಹೋಗಿ ಮತ್ತೆ ಹಾಕಿ ತೋರಿಸ್ತೀನಿ ಅಂತ ಬೇರೆ ತೋರಿಸ್ತಿದ್ದಾರೆ. ಇವ್ರು ಹುಡುಕ್ತಾ ಇದ್ದಾರೆ. ಮಾಡ್ಕೋಬೇಕಲ್ವಾ ಫ್ರೆಂಡ್ಸ್. ಮತ್ತೆ ಇನ್ನೊಂದ್ ಮೆಣಸಿನ್ಕಾಯಿ ತಗೊಂಡು ಆಗ್ಲೂ ಕರೆಕ್ಟ್ ಆಗಿ ಹೋಗ್ಬಿತ್ತು. ಅವಾಗ ಒಪ್ಕೊಂಡ್ರು ಕಳ್ಳನ್ ಮಕ್ಳು. ಆದ್ರೆ ಮೊದಲೇ ಒಳಗೆ ಹೋಯ್ತು ಅಂದ್ರೆ ಅದ್ರಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ನಾವು ಹುಡುಕ್ರು ನಂಬಲ್ಲ ಈ ಆಟ ಬೇಕಾ ಫ್ರೆಂಡ್ಸ್, ಮೊದ್ಲೇ ಲೇಟ್ ಆಗಿದೆ ಕೆಲ್ಸ ಮಾಡ್ರಿ ಅಂದ್ರೆ ಆಟ ಆಡ್ತಾ ಇದಾರೆ ಇವ್ರೆಲ್ಲ. ಅಮ್ಮ ಅದೇ ಹೇಳ್ತಿರ್ಬೇಕು, ಏನು ರೆಕಾರ್ಡ್ ಆಗಿಲ್ಲ ವಾಯ್ಸ್. ಅಮ್ಮ ಬೈತಾ ಇದಾರೆ, ಲೇಟ್ ಆಗುತ್ತೆ ಬೇಗ ಬೇಗ ಕೆಲಸ ಮಾಡಿ ಅಂದ್ರೆ ಆಟ ಆಡ್ತಾ ಕೂತಿದ್ದೀರಾ, ಪಾಪ ಅವ್ರು ವೇಟ್ ಮಾಡ್ತಿರ್ತಾರೆ, ಎಷ್ಟೋ ತನಕ ಹಚ್ಕೊಂಡಿರ್ತಾರೆ ಅಂತ ನಮ್ಮಮ್ಮನ ಯೋಚನೆ. ಮೈಗೊಂದು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಕೈ ಕೊಟ್ಟಿಲ್ಲ ಅಂದಿದ್ರೆ ಮಾತಾಡಿರೋದು ಬೈದಿರೋದು ಎಲ್ಲ ಕೇಳಿಸಿರೋದು. ನಮ್ಮಮ್ಮ ರಿಯಲ್ ಆಗಿ ಹೆಂಗ್ ಆಡ್ತದೆ ಅಂತ ನೋಡ್ಬೋದಾಗಿತ್ತು. ಇವಳು ರಿಯಲ್ ಆಗಿ ಹೆಂಗ್ ಆಡ್ತಾಳೆ ಅಂತ ನೋಡ್ಬೋದಾಗಿತ್ತು. ನನ್ನಂತ ಸಾಧು ನಾಕಂಡಿ ಎಲ್ಲ ಸಾಧು ತರಾನೇ ಇರಲ್ಲ ಫ್ರೆಂಡ್ಸ್, ಸುಮ್ನೆ ಬಾಯಲ್ಲಷ್ಟೇ ಸಾಧು ಅನ್ನೋದು. ನನ್ಗೂ ನಮ್ಮ ಅಮ್ಮಗೂ ಎಷ್ಟ್ ಹಿಂಸೆ ಕೊಡ್ತಾರೆ ಅಂತ ತಲೆನೋವು ಬರ್ಸ್ಬಿಡ್ತಾರೆ. ಒಂದ್ ಕೆಲ್ಸ ಬೇಗ ಮಾಡಲ್ಲ ಫ್ರೆಂಡ್ಸ್. ಲೇಟ್ ಲತೀಫ್ ಅಂದ್ರೆ ಪಾರ್ಟ್ 2 ಇವ್ರೆ. ಬರೀ ಲೇಟು ಅಂತಾರೆ. ಅಟ್ಲೀಸ್ಟ್ ಏನಾರು ಒಂದ್ ಕೆಲ್ಸ ಹೇಳಿದ್ರೆ ನಾವು ಏನಾರು ಒಂದ್ ಕೆಲ್ಸ ಮಾಡ್ತಿರ್ತೀವಿ. ಒಬ್ಬ ಮೊಬೈಲ್ ಇಟ್ಕೊಂಡ್ ಕೂತಿರಿ, ಅವ್ರ ಪ್ರಕಾರ ಬರೀ ಮೊಬೈಲ್ ಇಟ್ಕೊಂಡೇ ಇದೀವಿ ಅಷ್ಟೇನೆ. ಮೊಬೈಲ್ ಅಲ್ಲಿ ಕೆಲಸ ಮಾಡ್ತಿರ್ಲಿ ಏನಾರು ಮಾಡ್ತಿರ್ಲಿ ಅದ್ರವ್ರಿಗೆ ಏನು ಮ್ಯಾಟ್ರೇ ಅಲ್ಲ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಫಸ್ಟ್ ಯಾವ ಕೆಲಸ ಮಾಡ್ಬೇಕು, ಮೊಬೈಲ್ ಇಟ್ಕೊಂಡ್ ಕೂತಿದ್ದಾನೆ. ಬಾ ಏನಾರು ಕೆಲಸ ಮಾಡು ಅಂದ್ರೆ ಎದ್ದು ಓಡೋಗ್ಬಿಡ್ಬೇಕು ಅವ್ರಿಗೆ. ಅವ್ರ ಪ್ರಕಾರ ನಮ್ಗೆ ಹಂಗೆ ಆಗಿರ್ಬೇಕು. ಆ ಕೆಲ್ಸ ಹೆಂಗಾರ ಹಾಳಾಗೋಗ್ಲಿ ಇವ್ರಿಗೆ ಅದಲ್ವೇ. ನಮಗೆ ಫಸ್ಟ್ ಯಾವ್ದು ಇಂಪಾರ್ಟೆನ್ಸ್ ಕೊಡ್ಬೇಕು ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಈಗ ಏನಾದ್ರು ತಗೊಬನ್ನಿ ಅಂದ್ರೆ 10 ನಿಮಿಷಕ್ಕೆ ಬೆಲೆನೇ ಇಲ್ಲ ಫ್ರೆಂಡ್ಸ್ ಇವ್ರಿಗೆ. ಕಾಯ್ನು ನಾನೇ ತುರಿ ಕೊಡ್ತಿದ್ದೆ, ಏನು ಕೆಲಸ ಮಾಡಲ್ಲ ಅಂತಾರೆ. ಪಾಪ ಅವ್ರಿಗೆ ಕಷ್ಟ ಬರ್ದು ಅಂತ ಕಾಯಿ ತುರಿ ಕೊಟ್ಟಿದ್ದೀನಿ, ಈರುಳ್ಳಿ ಹೆಚ್ಚಿಕೊಟ್ಟಿದ್ದೀನಿ, ಬಾಂಡ್ಲಿ ಇರ್ಲಿಲ್ಲ ಸಾರಿ ಇದು ಎಂತದ್ದು ತಪ್ಲೆನೆಲ್ಲ ನಾನೇ ಅಳ್ಳಾಡ್ಸಿದೀನಿ. ತಣ್ಣ ಆಗ್ಲಿ ಅಂತ ಅನ್ಸರ್ ತಣ್ಣೀರ್ ಹಾಕ್ದೆ ಅಷ್ಟೇ. ಫಸ್ಟ್ ಪಾತ್ರೆಗೆ ನಾವೆಲ್ಲ ಐಟಮ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದು ಮಸಾಲಾ ಐಟಮ್. ಅದು ಗ್ರೇವಿಗೆ ಇದಕ್ಕೂ ಅದೇ ಸ್ವಲ್ಪ ಹಾಕ್ಲಿಲ್ಲ. ಇಲ್ಲ ಗ್ರೇವಿಗೆ ಮಾತ್ರ ಅದೆಲ್ಲ ಹಂಗಂಗೆ ಹೆಚ್ಚಾಕಿರೋದಷ್ಟೇ. ಈ ರೈಸಿಗೆ ಅಕ್ಕಿ ಅಳಿತಿದ್ದಿಲ್ಲ ಅಂದ್ರೆ ಮೆಜರ್ಮೆಂಟ್ ಇರ್ಬೇಕಲ್ವಾ ಯಾವ್ದಾರು ಒಂದು, ಹಂಗಾಗಿ ಮೆಜರ್ಮೆಂಟ್ ಮಾಡ್ತಾ ಇದ್ದೀನಿ. ಮಾಡೋ ತಪ್ಲಿಗೆನೆ ಅಕ್ಕಿ ತಗೊಬಂದ್ಬಿಟ್ಟಿದ್ದು, ಹಂಗಾಗಿ ತಪ್ಲಿ ಬೇಕಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಚೇಂಜ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮೆಜರ್ಮೆಂಟ್ ಇರ್ಬೇಕಲ್ಲ ಅಂತ ಚೇಂಜ್ ಮಾಡ್ತಿದ್ದೀನಿ. ನಮ್ಮ ಅತ್ತೆ ಸ್ವಲ್ಪ ಕಡಿಮೆ ಮಾಡು, ಜಾಸ್ತಿ ಹಾಕ್ಬೇಡ, ಅದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಹಂಗಾಗಿ ಅದನ್ನ ಸ್ವಲ್ಪ ಕಡಿಮೆ ಮಾಡಿದೀನಿ. ನಾನು ಹೇಳಿದ್ದು ನೋಡಿ ನನ್ನ ಹೆಂಡತಿ ಬೆಂಕಿ ಹಚ್ಚದ್ರಲ್ಲಿ ಫೇಮಸ್. ಹೌದು, ಇವ್ರ ಎಣ್ಣೆ ಸುರಿದ್ರಿ ಬೆಂಕಿಗೆ ಎಣ್ಣೆ ಸುರಿಯೋದು ಇವಳು ಫೇಮಸ್. ಅದ್ರಲ್ಲೂ ಎಷ್ಟಾಗ್ಲಿ ಅಂತ ಗೊತ್ತಾಗದೆ ಉಯ್ತಿದ್ದು. ನಮ್ಮನೆ ಅಯ್ಯೋ ನೋಡ್ಕೊಂಡ್ ಹಾಕು ಅಂತ ಹೇಳ್ತಿದ್ರು. ಅವಳು ಎಣ್ಣೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಮಾಡಿಸ್ತಾಳೆ, ಅದಕ್ಕೆ ವಾಪಸ್ ಅವ್ರ ಕೈಗೆ ಕೊಟ್ಲು ಎಣ್ಣೆನ. ಈಗ ಅವಳ ನಡೆಸ್ತಾವಳೆ. ಗಾಢ ಆಯ್ತು ಅಂತ ಬಿಟ್ಬಿಟ್ಟು ಹೋಯ್ತಾಳೆ ಅಷ್ಟೇ, ಕೆಂಬಿಟ್ಟು ಓಡೋಗ್ಬಿಡೋದು. ಈಗ ಇವಳು ಕೆಂಬತ್ತಾಳೆ. ಇದೆಲ್ಲ ಒಗ್ಗರಣೆ ಹಾಕ್ಬೇಕಾರೆ ಕೆಮ್ಮಿರೋದು ಅನ್ಸುತ್ತೆ. ಆದ್ರೆ ಇಲ್ಲಿ ಕೆಮ್ತಾವಳೆ. ಈಗ ನೀನ್ ಕೆಮ್ಮದು, ಈಗ ನಮ್ಮ ಮನೆಯವ್ರು ಕೆಮ್ತಾರೆ. ಅದು ಕೆಂಬತ್ತು. ಅದು ಅಲ್ಲ ನಮ್ಮನ್ನ ಆಡ್ಕೊಂಡು ಬಂದ್ರು ಅವ್ರಿಗೂ ಕೆಂಬತ್ತು. ಅವಾಗ ಮಾತ್ರ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಇವ್ರು ತಪ್ಪು ಮಾಡಿದ್ರೆ ಹಂಗಂಗೆ ಮ್ಯಾನೇಜ್ ಮಾಡ್ಬಿಡ್ತಾರೆ. ನಮ್ ತಪ್ಪನ ಎತ್ತೆ ತೋರಿಸ್ತಿರ್ತಾರೆ ತಪ್ಪು ಮಾಡಿದೀರಾ ಅಂತ. ನಿಯಮ ಎಲ್ಲ ಆಗಿ ಒಂದೊಂದ್ ಕಡೆಯಿಂದ ಗಿಚ್ಚಿದ್ದೆಲ್ಲ ಆಗಿ ಎಲ್ಲ ಸೊಪ್ಪೆಲ್ಲ ತೊಳೆದು ಕವರ್ ಬೇರೆ ನಾ ಬಂದೆ ಅಂತ ಆರ್ಬತ್ತೂರನ್ ಹತ್ರಕ್ಕೆ. ಅದು ಫುಲ್ ಓಪನ್ ಇದೆ. ಅಲ್ಲಿ ಮರ್ತ್ಕೊಂಡಿದ್ರೆ ಉಪ್ಪಾಕಿಲ್ಲ ಅಂತ ಇಲ್ಲ, ಅಣ್ಣನ ಹತ್ರ ತರಿಸ್ಕೊಂಡು ಉಪ್ಪಾಕಿದ್ಕೆ ಅಯ್ಯೋ ಆಮೇಲೆ ಎಲ್ಲಾನು ಮರಿಬೇಡಿ ಅಂತ ಹೇಳ್ತಿದ್ರು ಅವರು. ಸಾಕು ಅನ್ನೋ ನೀರ್ ಉಯ್ತಾನೆ ಇದ್ಲು. ಆ ತಪ್ಲೆ ತುಂಬಾ ಗಂಟೆ ಮಾಡೋದ್ಲಾಗೆ ನನ್ ಬೇಡ ಜಾಸ್ತಿ ಆಯ್ತದೆ ಅಂತ ಹೇಳಿದ್ರು. ನನ್ ಮಾತ್ ಅದು ಯಾವಾಗ ಹೇಳ್ಬೇಕು ಫ್ರೆಂಡ್ಸ್, ಎಲ್ಲಾ ಐಟಮ್ಸ್ ರೆಡಿ ಮಾಡ್ಕೊಳ್ಳೋ ಮುಂಚೆ ತಾನೇ ಹೇಳ್ಬೇಕು. ಮಸಾಲೆ ಎಲ್ಲ ಹಾಕದ್ಮೇಲೆ ಕಮ್ಮಿ ಮಾಡೋದ್ರೆ ಖಾರ ಆದ್ರೆ ಯಾರ್ ತಿಂತಾರೆ? ಈಗ ಆಲ್ರೆಡಿ ಗ್ರೇವಿ ಖಾರ ಆಗ್ಬಿಟ್ಟಿತ್ತು. ಆಲ್ರೆಡಿ ಗ್ರೇವಿ ಮಾಡೇ ಇರ್ಲಿಲ್ಲ ಅಲ್ಲಿ. ಅಲ್ಲ ಆಯ್ತು, ಮಾಡಕ್ ರುಬ್ಕೊ ಬಂದಿದ್ದೆ ತಾನೇ, ರುಬ್ಕೊ ಬಂದ್ ತಂದ್ಕೊಡ್ತಾಳ ನೋಡಿ ನಿಮ್ ತಂಗಿ. ನಾವಲ್ಲಿ ಗೀ ರೈಸ್ ಮಾಡ್ತಿರೋದು. ಈ ಗೀ ರೈಸ್ ಮಾಡ್ತಿರೋದು ಹೌದುಪಾ, ಗೀ ರೈಸ್. ನಾನೇನ್ ಹೇಳ್ತಿದ್ದೀನಿ ಹೇಳಿ, ಮೆಣಸಿನ್ಕಾಯಿ ಎಲ್ಲಾನು ಕಟ್ ಮಾಡಿ ಇಟ್ಟಿದ್ದೀನಿ. ಅಲ್ಲ ನನಗ್ ತಂಗಿ
ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಜಾಸ್ತಿ ತಾನೇ ಹಾಕಿರ್ತೀನಿ ಕ್ವಾಂಟಿಟಿನ. ಈಗ ನೀರ್ ಕಡಿಮೆ ಮಾಡ್ಬಿಟ್ರೆ ಎಲ್ಲದಕ್ಕೂ ಜಾಸ್ತಿ ಆಗಲ್ವಾ, ಮಸಾಲಾ ಜಾಸ್ತಿ ಆಗಲ್ವಾ ಅವಾಗ. ಅದ್ರ ಬಗ್ಗೆ ನಾನ್ ಯೋಚನೆ ಮಾಡ್ತೀನಿ, ಇವ್ರಿಗದ್ರ ಯೋಚನೆನೆಲ್ಲ ಹೇಳಿದಂಗ್ ಮಾಡಲ್ಲ ಅದಷ್ಟೇ ಹೇಳ್ತಾರೆ. ನಾವ್ ಯಾವ ತರ ಯೋಚನೆ ಮಾಡ್ತೀನಿ ಅಂತ ಮಾತ್ರ ಹೇಳಲ್ಲ. 5 kgಗೆ ಮಸಾಲೆ ರುಬ್ಬಿದ್ಮೇಲೆ ಒಂದ್ ಅರ್ಧ ಕೆಜಿ ಅಕ್ಕಿ ಕಮ್ಮಿ ಮಾಡಿದ್ರೆ ಅರ್ಧ ಕೆಜಿಗೆ ಆಗಷ್ಟು ಮಸಾಲೆ ತೆಗ್ದಾಕಿದ್ರೆ 4 kgಗೆ ಆಗುತ್ತೆ. ಹೆಂಗ್ ಮಸಾಲೆ ತೆಗ್ದಾಕ್ತಾರ ಅಂತವ್ರು ಕೇಳಿ, ನೀರ್ ಹಾಕದ್ಮೇಲೆ ಕೈಯಲ್ಲಿ ಹಿಂಗ್ ತಗೊಂಡ್ ಹಿಂಗ್ ತೆಗ್ದಾಕಿದ್ರು ಅಷ್ಟೇ. ಅಷ್ಟೇ ಫ್ರೆಂಡ್ಸ್, ಅಷ್ಟೊಂದ್ ತೆಗ್ದಾಕ್ ನೋಡಿ ನೋಡ್ತಿರೋದ. ಟೇಸ್ಟ್ ನೋಡ್ಬಾರ್ದ ನನ್ ಹೆಂಡತಿ ಹೆಂಗ್ ಮಾಡ್ತಾಳೆ ಅಂತ. ಬಂದ ಇವ್ನಲ್ಲ ಹಾಡಿಸ್ಕೊಂಡ್ ಆಮೇಲೆ ಬಂದ ಇವ್ನ ಇನ್ನೊಬ್ಬ ಫ್ರೆಂಡು. ಇವ್ರು ಯಾರು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿಲ್ಲ ಅಲ್ವಾ, ಅವನು ಬ್ಲೂ ಶರ್ಟ್ ಮೊಬೈಲ್ ಇಟ್ಕೊಂಡವನಲ್ಲ, ಅವನ ಹೆಸರು ರವಿ ಶಾಸ್ತ್ರಿ. ಅವ್ರು ಯಾವಾಗ್ಲೂ ಫೋನ್ ಬಿಡೋದೇ ಇಲ್ಲ. ಶಾಸ್ತ್ರಿ ಅಂತೀವಿ. ಅವ್ರ ಹುಡುಗಿ ಅಷ್ಟ್ ಹಿಂಸೆ ಕೊಡ್ತದೆ ಪಾಪ. ಈ ಕಡೆ ಅವನಿಗೆ ಇವನ್ ಯಾವಾಗ್ಲೂ ಫೋನ್ ಹಿಡಿಯೋದೇ ಇಲ್ಲ, ಯಾಕಂದ್ರೆ ಇವ್ನ ಹೆಂಡತಿ ಅಷ್ಟ್ ಹಿಂಸೆ ಕೊಡ್ತಾಳೆ. ಇವ್ರಿಬ್ರ ಬಗ್ಗೆ ಮಾತಾಡ್ತಿದ್ರೆ ನಾವ್ ಕಚ್ಚಾಡೋದ್ ಯಾರಿಗೂ ಗೊತ್ತೇ ಆಗಲ್ಲ. ಅವಳ ಕತ್ರಿ ನೀನ್ ಛತ್ರಿ. ಅಲ್ಲಿ ಇಲ್ಲಿ ಕೈ ಸುಟ್ಕೊಂಡೆ ನಾನು ಅವಾಗ್ಲೇ ನೋಡಿ ಫ್ರೆಂಡ್ಸ್, ಅದು ಕೈ ಸುಟ್ಕೊಂಡ್ ಕೆಲಸ ಮಾಡ್ತಿದ್ದೀನಿ. ಈಗ ಮಸಾಲಾ ತಂದ್ಕೊಟ್ಲು. ಆಕ್ಚುಲಿ ಏನು ಅಂದ್ರೆ ಇವಳದ್ ಇವತ್ತು ಗಂಡಿನ ಕಡರ್ ನೋಡಕ್ ಬರ್ತಾ ಇದ್ರು. ಹಂಗಾಗಿ ಲೇಟ್ ಆಗತ್ತೆ ಅಂತ ಇಲ್ಲೇ ಇದ್ಲು. ನಮಗೂ ಹೆಲ್ಪ್ ಮಾಡ್ಬಿಟ್ಟು ಆಮೇಲೆ ಓದ್ಲು, ಬರ್ತೀನಿ ಅಂತ ಹೇಳಿ. ನಾವ್ ಆಶ್ರಮಕ್ಕೆ ಹೋದಾಗೆಲ್ಲ ಅವಳು ಬಂದಿರ್ಲಿಲ್ಲ. ಅಷ್ಟರಲ್ಲಿ ಅವಳಿಗೆ ಸ್ವಯಂವರ ನಡೀತಿತ್ತು. ಅದೇ ತಾನೇ ಅನ್ನೋದು. ಹೌದು. ಅದೇ ಅಷ್ಟರಲ್ಲಿ ಅಲ್ಲೇ ಗೀರೆ ಸಾಗಕ್ಕ ನೀರ್ ಕುದಿತಾ ಇತ್ತು, ಅಕ್ಕಿ ತೊಳಿತಾ ಇದ್ದೀನಿ ಹಾಕಕ್ಕೆ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಸ್ವಲ್ಪ ನೀರ್ ಇಟ್ಟಿದ್ರೆ ಬೇಡ ಬೇಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ನಾನು ಹೇಳಿದೆ ಜಾಸ್ತಿ ಆಗುತ್ತೆ ಅಂದ್ರೆ ಕೇಳೋದಿಲ್ಲ. ಅದನ್ನ ಮುಂಚೆ ಹೇಳ್ಬೇಕಲ್ವಾ, ಅಡ್ಗೆ ಎಲ್ಲ ಮಾಡೋದು ಕೊನೆ ತನಕ ಬಂದಿದೆ ಅನ್ನೋಗ್ ಹೇಳದ, ಮಸಾಲ ಎಲ್ಲ ಹಾಕದ್ಮೇಲೆ. ಮುಂಚೆ ಹೇಳಕ್ಕೆ ನನಗ್ ಗೊತ್ತಿರ್ಬೇಕಲ್ವಾ ಅಲ್ವಾ, ಅವಾಗ ಹೇಳಿದ್ರೆ ಟೈಮ್ ಮೀರೋಗಿರುತ್ತೆ, ಅವಾಗ ಏನ್ ಕೆಲ್ಸನೂ ಆಗಲ್ಲ. ಇವ್ರು ಅವಾಗ ಏನ್ ಕಮೆಂಟ್ ಕೊಡ್ತಿದ್ರು, ಇವಳು ಅಲ್ಲ ಆಡಿಸ್ಕೊಂಡ್ 3 ಸತಿ ಬಂದ್ ಓಡಾಡ್ತಾಳ ಅತ್ಲಾಗೆ. ನೋಡಿ ಫ್ರೆಂಡ್ಸ್, ಉಪ್ಪು ಕಡಿಮೆ ಆಗಿತ್ತು ಅಂತ ಮತ್ತೆ ಉಪ್ಪು ಹಾಕಿದೀನಿ. ಅಂದ್ರೆ ನನ್ಗೆ ಹಾವೇ ಹೊಡಿಯುತ್ತೆ ಅಂತ ಪಾಪ ನನ್ ಗಂಡನ್ ಕನ್ಸ್ ಅನ್ನೋದು. ಕನ್ಸರ್ನ್ ಮೇಲೆ ಇವಳ ಮೇಲೆ ಕನ್ಸರ್ನ್, ಮತ್ತೆ ನನ್ ಮೇಲೆ ಇಲ್ದೆ ಹೆಂಡ್ತಿ ಅಲ್ವಾ ನಾನು. ಆಮೇಲೆ ಅವಳು ಏನ್ ಕೆಲಸ ಮಾಡ್ಲಿ ಅಂತ ಕೇಳ್ತಿರ್ಬೇಕಾರೆ ಆಯ್ತು ಟೊಮೆಟೊ ಹೆಚ್ಚು ಅಂತ ಹೇಳಿದೆ. ಅದು ಗ್ರೇವಿಗೆ ಹಾಕಕ್ಕೆ, ಗೀರೆಸ್ಗೆನ ಹಾಕಲ್ಲ. ಮತ್ತೆ ಗೀರೆಸ್ಗೆಲ್ಲ ಟೊಮೆಟೊ ಹಾಕ್ತಾರ ಅಂತ ಅನ್ಕೋಬೇಡಿ. ಇನ್ನೊಂದೇನ್ ವಿಷಯ ಅಂದ್ರೆ ಇವಾಗ ನಾವ್ ಎಡಿಟ್ ಮಾಡ್ತಾ ಇರೋದು ರಾತ್ರಿ 12:52 ಆಗೈತೆ. ಇದೆಲ್ಲ ಕಷ್ಟ ಯಾಕೆ ಅಂದ್ರೆ ಮೈಕ್ ಕೈ ಕೊಟ್ಟಿರೋದ್ರಿಂದ ಅಣ್ಣ ನನ್ ಕೈಯಲ್ಲಿ ಆಯ್ತಾ ಇಷ್ಟೆಲ್ಲ ಮಾತಾಡ್ಬೇಕಾಗಿದೆ. ಸುಮ್ನೆ ವಿಡಿಯೋ ಓಡಿದ್ರೆ ಯಾರು ನೋಡಲ್ಲ, ಹಂಗಾಗಿ ಬಂದಂಗ್ ಮಾತಾಡ್ತಾ ಇದೀವಿ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ, ನಮ್ ಮೈಕ್ ಕಡೆಯಿಂದನೂ ಕ್ಷಮಿಸಿ. ಮೈಕ್ ಕಡೆಯಿಂದ ಕ್ಷಮೆ ಕೇಳಲ್ಲ ಅಂತ ಮೈಕ್ ಬೈದ್ ಬಿಡ್ತೀವಿ ಇವಾಗ, ಬೇಜಾರ್ ಮಾಡ್ಕೋಬೇಡಿ. ಕರೆಕ್ಟ್ ಆಗಿದ್ದೀರಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಅವಾಗ್ಲೇ ಎಡಿಟ್ ಮಾಡಿ ಯಾವಾಗ್ಲೋ ಕಾಲ ಆಗೋಗಿರ್ತು ಫ್ರೆಂಡ್ಸ್. ಮೈಕ್ ನಾವ್ ನೋಡ್ಕೊಳ್ಳೂ ಇಲ್ಲ. ನನ್ ಗಂಡಂಗೆ ಬಾಯಾರಿಕೆ ಆಗ್ಬಿಟ್ಟಿದೆ ಇದೆಲ್ಲ ಮಾಡೋ ಅಷ್ಟ್ರಲ್ಲಿ. ಅಲ್ಲಿ ಸೆಕೆ ಆಗಲ್ವಾ, ನೀರು ಅನ್ನ ಹೊರಗಡೆ ಬಂದ್ ನೋಡ್ತಾ ಇದೆ ಅಂತ ಇವ್ರು ಮಾತಾಡ್ತಾ ಇದ್ರು. ಹೇಳಿದ್ರು ಜಾಸ್ತಿ ಆಗ್ತೆ ಅಂತ ಕೇಳ್ದೆ. ಅನ್ನನೇ ಕುಕ್ಕರ್ ಇದು ತಪ್ಲೈಂದ ಹೊರಗಡೆಗ್ ಬಂದು ಹೇಳ್ತಾ ಇತ್ತು ಅಂತ. ಆದ್ರೂ ತುಂಬದಲ್ಲಿ ಮುಗಿಸಿದೆ. ಅಕ್ಕ ಹಾಕ್ಬಿಟ್ಟಿದ್ದಾಳೆ ಅಂತ ಅದು ಅಷ್ಟ್ರಲ್ಲೇ ಆಗಿದೆ. ಯಾವಕ್ಕ? ನಾನೇ. ನಾನು ಏನಾಗ್ತೀರಾ ಬಾವ? ಅನ್ನಕ್ಕೆ ಅಕ್ಕ ಬಾವ ಆಗಿದೀವಿ ನಾವು. ಟ್ರೆಂಡಿಂಗ್ ಅಲ್ಲಿ ಇದೀವಿ. ನಾನ್ ದೇವ್ರ ಸಮಾನ ಏನಂತ ಮಾತಾಡ್ತೀಯ ನೀನು? ದೇವ್ರಿಗೆ ಅಕ್ಕ ಬಾವ ಆಗಿದೀವಿ ಅಂತ ಮಾತಾಡ್ತಾ ಇದೀನಿ. ನಮ್ದೇ ಹಾಸ್ಕೊಂಡ್ ಮನಿಕೊಂಡದೆ ದೇವ್ರಿಗೆ ಅಕ್ಕ ಬಾವ ಅಂತೆ. ಇನ್ನೊಂದ್ ಸ್ವಲ್ಪ 5 ಮಿನಿಟ್ಸ್ ಎಲ್ಲ ಕುದಿತಾ ಇತ್ತು. ಆದ್ರೆ ಸೌಟು ಸ್ವಲ್ಪ ಚಿಕ್ಕದಾಗೋಯ್ತು. ಇನ್ನೊಂದ್ಸಲ ದೊಡ್ಡ ತೊಂದ್ರೆ ಆಗೋದು. ಕೈ ಎಲ್ಲ ಫುಲ್ ಬಿಸಿ ಬಿಸಿ ಸುಡ್ತಾ ಇತ್ತು. ಕೊನೆಗೆ ಆಗದೆ ಬಟ್ಟೆನೂ ಸುತ್ಕೊಂಡ್ ಇಟ್ಕೊಂಡಿದ್ದೆ ನಾನು. ಬಟ್ಟೆ ಇಟ್ಕೊಂಡಿದ್ದೀನ ಇಲ್ಲ, ಫೋನ್ ನೋಡ್ದೆ. ಟೈಮ್ ಎಷ್ಟಾಯ್ತು ಅಂತ ನೋಡ್ತಾ ಅವ್ರಿಗೂ ಫೋನ್ ಮಾಡಿ ಕೇಳಿದ್ದೆ ಫ್ರೆಂಡ್ಸ್. ಲೇಟ್ ಆಗಿ ಹೋಗಿತ್ತು. ಅದ್ರಲ್ಲೂ ಅವರಿಗೆ 1:30ಗೆಲ್ಲ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಅವ್ರು ಆಮೇಲೆ ನೋಡಿದ್ರೆ ಗಂಟೆ ಹತ್ರ ಆಗೋಯ್ತು. ನಾವು ತಗೋಬೇಕು ಹೋಗೋಷ್ಟು 3 ಗಂಟೆ ಆಗಿತ್ತಲ್ಲ. ಇಲ್ಲ, 2:15 ರೆಡಿ ಮಾಡಿ 2:30 ನನ್ ಕೈಲಿ ಫೋನೇ ಕೊಟ್ಟಿರ್ಲಿಲ್ಲ. ನಾನು ಏನ್ ನೋಡ್ಲಿ. 2:15 ಅಷ್ಟ್ರಲ್ಲಿ ರೆಡಿ ಆಯ್ತು. ಆದ್ರೆ ನಾವ್ ಅದೇ ಲೇಟ್ ಅನ್ಕೋಬಿಟ್ಟಿದ್ದು. ಅಲ್ಲಿ ಕೇಳಿದ್ಕೆ ಅವ್ರು ಹೇಳಿದ್ದು 2:30ಗೆ ನಾನ್ ರೆಗ್ಯುಲರ್ ಆಗಿ ಊಟ ಕೊಡೋದು ಅಂತ. ಅವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ನಮಗೆ. ನಮ್ಮಿಂದ ಲೇಟ್ ಆಗ್ಬಾರ್ದು, ಯಾರು ಹಚ್ಕೊಂಡಿರ್ಬಾರ್ದು ಅಂತ. ಆಕ್ಚುಲಿ ನಾವೇ ನಾನ್ ವೆಜ್ ಮಾಡೋ ಪ್ಲಾನ್ ಇರ್ಲಿಲ್ಲ. ನಾವು ಫಸ್ಟ್ ಅಲ್ಲಿ ಆಶ್ರಮದ ಹತ್ರ ಹೋಗ್ಬಿಟ್ಟು ಸರ್ ಏನ್ ಮಾಡ್ಬೇಕು, ಹೆಂಗೆ ಇವ್ರದ್ದು ಊಟ ತಿಂಡಿದು ಅಂತ ಕೇಳಿದ್ಕೆ ಸ್ವೀಟ್ ಏನು ಜಾಸ್ತಿ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಯಾಕೆಂದ್ರೆ ಅಲ್ಲೆಲ್ಲ ವೃದ್ಧಾಶ್ರಮ ಅಲ್ವಾ, ಎಲ್ಲ ಆಲ್ಮೋಸ್ಟ್ ವಯಸ್ಸಾಗಿದ್ದವರೇ ಇದ್ದಿದ್ದು.
ಹಂಗಾಗಿ ಆಕ್ಚುಲಿ ವೆಜ್ ಮಾಡೋದ್ಕಿಂತ ನಾನ್ ವೆಜ್ ಮಾಡೋದೇ ಈಸಿ ಫ್ರೆಂಡ್ಸ್. 2 ಐಟಮ್ ಅಲ್ಲಿ ಮುಗ್ದೋಗುತ್ತೆ. ವೆಜ್ ಅಂದ್ರೆ ತುಂಬಾ ಐಟಮ್ಸ್ ಮಾಡ್ಬೇಕು. ಆದ್ರೆ ಅಲ್ಲಿ ವೃದ್ಧಾಶ್ರಮದಲ್ಲಿ ಇದ್ದವ್ರು ಅವರೇ ಕೇಳಿದ್ರು ನಮಗ್ ಚಿಕನ್ ಮಾಡ್ಕೊಡಿ ಅಂತ ಕೇಳಿದ್ರು. ಸೊ ಹಂಗಾಗಿ ನಾವು ಚಿಕನ್ ಮಾಡೋ ಪ್ಲಾನ್ ಈಗ ಮಾಡ್ಕೊಡ್ತಿರೋದೇ ಉಂಟಂತ ghee ಅವ್ರಿಗೆ rice. ಇಷ್ಟ ಆಗದ್ ಮಾಡ್ಕೊಟ್ರೆ ಒಳ್ಳೇದು ಅಂತ ಅನ್ಕೊಂಡು ಗೀ ರೈಸ್ ಕುರ್ಮಾ ಇದು ಗ್ರೇವಿ ಮಾಡೋಣ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಗೀ ರೈಸ್ ಎಲ್ಲ ಮಾಡಿ ಮುಗೀತು. ನಾನು ಹೆಂಡತಿ ಅದ್ರಲ್ಲೂ ತಂದು ಬಕೆಟ್ ಇಡ್ತಾಳೆ ದಮ್ ಕಟ್ಟಕ್ಕೆ ಅಂತ. ಅದೊಂಥರ ಪಾಪ ವಯಸ್ಸಾಗಿದ್ದವರು ಸ್ವಲ್ಪ ಜಾಸ್ತಿ ಅಲ್ವಾ, ಹಂಗಾಗಿ ಅನ್ನ ಸ್ವಲ್ಪ ಮೆತ್ತಗಿರ್ಲಿ ಅಂತಾನೆ ಮತ್ತೆ ಸ್ವಲ್ಪ ನೀರ್ ಹಾಕಿ ಬಿಟ್ಟಿದ್ದು. ಆಮೇಲೆ ಈಗ ಚಿಕನ್ gravy ಗ್ರೇವಿ ಸ್ಟಾರ್ಟ್ ಮಾಡ್ದು ಗ್ರೇವಿ ಬೇಗ ಆಯ್ತು. ಚಿಕನ್ ನಾನೇ ತೆಗ್ದಾಕ್ತಿದೀನಿ. ಇವಳು ಮಾಡ್ದೆ ಅಂತಲ್ಲ ಏನ್ ಕೆಲಸ ಮಾಡ್ದೆ, ಕೈ ತೊಳ್ಕೊಳಕ್ಕೂ ಕೊಡೋದೇ ಇಂಪಾರ್ಟೆಂಟ್. ಕೆಲಸ ಮಾಡಿ ನಾನು ನೀರ್ ಕುಡಿತಿರೋದು ಇವಳು. ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು, ಹಂಗಾಗಿ ನೀರ್ ಕುಡ್ದೆ ಫ್ರೆಂಡ್ಸ್. ಅದನ್ನು ಹೇಳ್ತೀನಿ. ಅದೆಲ್ಲ ನೀರ್ ಕುಡಿಯೋದಿರ್ಲಿ ಫ್ರೆಂಡ್ಸ್. ನಾನು ಹೆಂಡತಿ ಯಾವ ತರ ಅಡ್ಗೆ ಮಾಡ್ತಿದ್ಲು ಅಂದ್ರೆ ನೋಡಿ ಫ್ರೆಂಡ್ಸ್, ಅಲ್ಲಿ ಬೆಂಕಿ ಬಟ್ಟೆಗೆ ಹತ್ತೈತೆ ಬೆಂಕಿ ಹತ್ತಿಸ್ಬಿಟ್ಟಿದ್ಲು. ಇಟ್ಕೊಂಡಿರೋದು ಅವ್ರಿಗೆ ಸ್ಮೆಲ್ಲೇ ಬರ್ತಲ್ಲ. ನಾನು ಏನ್ ಸ್ಮೆಲ್ ಅಂತ ನೋಡಿದ್ರೆ ಅವಾಗ ಗೊತ್ತಾಗ್ತಿದೆ ಅಲ್ಲಿ ಬೆಂಕಿ ಹತ್ಕೊಂಡಿರೋದು. ನಾನಲ್ಲಿ ಚಿಕನ್ ಫ್ಲೇವರ್ದು ಸ್ಮೆಲ್ ಮಾಡಕ್ ಹೋಗಿದ್ದೆ. ಬೆಂಕಿ ಹತ್ಕೊಂಡ್ಬಿಟ್ಟೆ. ಅದನ್ನ ನೋಡ್ಕೊಂಡಿಲ್ಲ ಇವ್ರು. ಅದು ಸ್ವಲ್ಪ ಬೇಗ ಮಾಡ್ಬೇಕು ಅಂತ ಉರಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದು, ಅಲ್ಲಿಗೆ ಬಟ್ಟೆ ಟಚ್ ಆಗಿ ಬಟ್ಟೆ ಅದಕ್ಕೆ ಸ್ವಲ್ಪ ಬೆಂಕಿ ಆಗಿತ್ತು. ಇದಿತ್ತಲ್ಲ, ಒಣಗಿತ್ತಲ್ಲ, ಹಂಗಾಗಿ ಕಾಟನ್ ಬೇರೆ ಬೇಗ ನಮ್ ಕಡೆ ಇನ್ನ ಮಳೆ ಸ್ಟಾರ್ಟ್ ಆಗಿರ್ಲಿಲ್ಲ. ಏನ್ ಮಾಡೋದು, ಫುಲ್ ಬಿಸ್ಲು. ಪುಣ್ಯ ಬೆಂಕಿ- ಮಾಡೋ ತನಕ ಬೆಂಕಿ ಬಿಸ್ಲಿತ್ತು. ಹತ್ತಿತ್ತು. ಮಳೆ ಗಿಳೆ ಬಂದ್ಬಿಟ್ಟಿದ್ರೆ ಕತೆ ಹೇಳಿ ಇಲ್ಲ ಅವತ್ ಮಾಡೋದು. ಮಳೆ ಬರ್ಲಿಲ್ಲ. ಅಲ್ಲ ಅವತ್ ಬರ್ಲಿಲ್ಲ. ಬಂದಿದ್ರೆ ಇವಾಗೆಲ್ಲ ಬರ್ತಿದ್ರು. ಮಳೆ ಬಂದಿದ್ರೆ ಮೇಲ್ಗಡೆ ಶೀಟ್ ಇಲ್ವಾ, ಆ ಕಡೆ ಈ ಕಡೆ ಎರ್ಚ್ಲೆಲ್ಲ ಈ ಕಡೆ ಲೆಫ್ಟ್ ಹಿಂದೆ ಹೊಡಿಯಲ್ಲ, ಅಲ್ಲಿ ಹಿಂದೆ ವೈಟ್ ಕಲರ್ ಶೀಟ್ ಇರೋದು. ಈ ಕಡೆ ಇವ್ನು ನಿಂತಿರೋ ಹಿಂದೆ ಸ್ವಲ್ಪ ಹಾಕು ಅಂತ ಹೇಳ್ತಿದ್ರು. ಸಾಕು ಅಂತ ನಾನು ಹಾಕು ಇನ್ನು ಸ್ವಲ್ಪ ಅಂತ ನಮ್ಮ ಮನೆಯವರು. ಆದ್ರೂ ಹಾಕ್ಲಿಲ್ಲ ಫ್ರೆಂಡ್ಸ್. ಅರ್ಧ ಚಮಚ ಹಾಕಿದೀನಿ, 1/4 ಚಮಚ ಹಾಕಿದೀನಿ ಕೈ ಅಂತ. ಬಂದ್ಬಿಡುತ್ತೆ ಫ್ರೆಂಡ್ಸ್ ಅದು, ಹಂಗಾಗಿ ಹಾಕ್ಲಿಲ್ಲ. ಅದ್ರೆ ಕೈ ಹಾಕಕ್ ಕೈ ಬರಕಿಲ್ಲ, ಇದಕ್ ಕೈ ಬರ್ತದೆ. ಗೊತ್ತಲ್ವಾ ಜಾಸ್ತಿ ಹಾಕ್ಬಾರ್ದು ಅಂತ, ಹಂಗಾಗಿ ಹಾಕಲ್ಲ. ಕಮ್ಮಿ ಆದ್ರೂ ನಡೆಯುತ್ತೆ, ಜಾಸ್ತಿ ಆದ್ರೆ ಕೈ ಆದ್ರೆ ತಿನ್ನಕ್ ಆಗಲ್ಲ. ನಮ್ಗಾದ್ರೆ ಹೆಂಗಾದ್ರು ತಿನ್ಕೊಬಿಡೋಣ, ಬೇರೆಯವ್ರಿಗೆ ಕೊಡ್ಬೇಕು ಅಂದಾಗ ಒಂಚೂರು ಎಚ್ಚರಿಕೆಯಿಂದ ಮಾಡೋದು ಒಳ್ಳೇದಲ್ವಾ, ಹಂಗಾಗಿ ಏನೋ ಮಾಡವ. ಒಟ್ನಲ್ಲಿ ನಾನು ಅಳ್ಳಾಡಿಸ್ತಾನೆ ಇದ್ದೆ. ಅಲ್ಲೊಂದ್ ಅಣ್ಣ ಹೇಳ್ತಾರೆ ಎಣ್ಣೆ ಕಡಿಮೆ ಆಯ್ತು ಅಂತ. ಅವನು ಒಂದೇ ಮಾತಾಡಿತ್ತು ಬಂದು, ಅಳಿಲ್ ಸೇವೆ ಅನ್ನೋ ತರ. ಪ್ಲೇಟು ಮುಚ್ಚಾಯ್ತು, ಎಲ್ಲಾ ಕೆಲ್ಸ ಮುಗ್ಸೋಣ ಅಂತ ಬೇಗ ಬೇಗ ಕೆಲ್ಸ ಮಾಡ್ದು. ಅತ್ಲಾಗಿ ಇನ್ನೇನು ಮಾಡಕ್ಕಾಗಲ್ಲ. ಇದು ಅಂದ್ರೆ ನಾವೇನ್ ಇಷ್ಟ ಜನಕ್ಕೆ ಯಾವಾಗ್ಲೂ ಜಾಸ್ತಿ ಅಡಿಗೆ ಮಾಡಿಲ್ಲ. ನಾವೆಲ್ಲ ಫ್ರೆಂಡ್ಸು ಪಾರ್ಟಿ ಗಿಟಿ ಮಾಡಕ್ ಹೋದಾಗ ಅಡಿಗೆ ಮಾಡ್ಕೊಂಡಿರೋದು ಅಷ್ಟೇನೆ. ಹಂಗಾಗಿ ಬೇಗ ಮಾಡಷ್ಟು ಗೊತ್ತಿಲ್ಲ. ಹೆಂಗೋ ಬಂದಂಗ್ ಮಾಡಿದೀವಿ. ಪುಣ್ಯಕ್ಕೆ ಅವರು ಚೆನ್ನಾಗೈತೆ ಅಂತ ತಿಂದ್ರು, ಏನೋ ಕಂಪ್ಲೇಂಟ್ ಏನೋ ಮಾಡ್ಲಿಲ್ಲ. ನಮ್ ಹುಡುಗರಿಗೆ ಮಾತ್ರ ಖಾರ ಹೆವಿ ಎತ್ಕೊಬಿಟ್ಟಿದ್ರು. ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಟ್ಟಿತ್ತು. ಚುರುಕ್ ಮೆಣಸಿನ್ಕಾಯಿ ಅನ್ಸುತ್ತೆ, ಸಣ್ಣ ಸಣ್ಣ ಇತ್ತು. ಟೊಮೊಟೊ ಹಾಕದೆ ಮರ್ತ್ಕೊಂಡ್ ಟೊಮೊಟೊ ಆಮೇಲೆ ತಂದ್ ಹಾಕೋದ್ಲು. ಇನ್ನೇನ್ ಮಾಡಕ್ಕಾಗಲ್ಲ. ಇಲ್ಲ ಇಲ್ಲ, ಚಿಕನ್ ಹಾಕದ್ಮೇಲೆ ಹಾಕಿದ್ರೆ ಸ್ವಲ್ಪ ಬಿಟ್ಕೊಳುತ್ತೆ ಅಂತ ಸುಮ್ನಾದೆ. ಅದ್ರಲ್ಲೂ ಲೇಟು ಅಂತ ಮಾತಾಡ್ತಾ ಇದ್ರು, ಇನ್ನು ಯಾವಾಗ ಹಾಕ್ತೀಯಾ ಅಂತ. ಆಮೇಲೆ ಕೊನೆಗೆ ಇವಳೊಂದ್ ಸೌಟ್ ಹಿಡ್ಕೊಂಡ್ ನಾನು ಅಳ್ಳಾಡಿಸ್ತೀನಿ ಅಂತ ಬಂದ್ಬಿಟ್ಟು ಅಷ್ಟೇ ಅಳ್ಳಾಡಿಸ್ಬಿಟ್ಟು ಸೌಟಲ್ಲೇ ಬಿಟ್ಟೋಡೋದು. ಮತ್ ನೋಡೋದ್ ಚಿಕನ್ ಬೆಂದೈತಾ ಅಂತ ಬೇರೆ. ಆಮೇಲೆ ಬೆಂದಿತ್ತು. ಅಷ್ಟರಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ ಖಾರ ಎಲ್ಲ ಅವಾಗ್ಲೇ ರುಬ್ಕೊಂಡಿದ್ವಲ್ಲ ಸ್ಟಾರ್ಟಿಂಗು, ಅದನ್ನೆಲ್ಲ ಹಾಕ್ತು. ನೆಕ್ಸ್ಟ್ ಈ ತರ ರೆಸಿಪಿ ವಿಡಿಯೋ ಮಾಡ್ತೀವಿ, ಹೆಂಗ್ ಚಿಕನ್ ಮಾಡಿದ್ದೋ ಏನು ಅಂತ. ಏನೇನ್ ಹಾಕಿದೋ ಎಲ್ಲಾನು ಹೇಳ್ತೀವಿ. ನೆಕ್ಸ್ಟ್ ಸ್ಪೆಷಲ್ ಚಿಕನ್ ರೆಸಿಪಿಯಿಂದ ಬರ್ತೀವಿ. ಬಟ್ ಈ ಸಲ ಏನೋ ಪ್ಲಾನ್ ಮಾಡ್ಕೊಂಡಿದ್ದೋ, ಬಡ್ಡಿ ಮಗುನ್ ಮೈಕು ಕೈ ಕೊಡ್ತು. ಮೈಕಿಂದ ಇಷ್ಟೊಂದು ಮಾತಾಡೋ ಕೆಲ್ಸ ಆಯ್ತು. ಎಲ್ಲ ಆದ್ಮೇಲೆ ಎಷ್ಟಾದ್ರೂ ಅಲ್ಲಾಡ್ಸಕ್ ತಪ್ಪಲಿಲ್ಲ. ಏನದು ಉಪ್ಪ, ನಿಂಬೆಹಣ್ಣು. ಓ ಒಳಿ ಇಂಡಿಯಾದ ಫ್ರೆಂಡ್ಸ್ ಇವಳು ನೋಡಿ ಫ್ರೆಂಡ್ಸ್. ಮತ್ತೆ ಟೇಸ್ಟ್ ನೋಡ್ತಿದ್ರೆ ಸ್ವಲ್ಪ ಖಾರ ಆಯ್ತು ಅಂದ್ರು ಮತ್ತೊಂದ್ ಲೆಮನ್ ಹಾಕ್ದೆ. ಸಾಲ್ಟ್ ಕಡಿಮೆ ಐತೆ ಅಂತ ಹೇಳಿದ್ರು, ಸಾಲ್ಟ್ ಹಾಕಿದೀನಿ. ಈ ಅಣ್ಣ ಅಂತೂ ಸ್ವಲ್ಪನೂ ಖಾರನೇ ತಿನ್ನಲ್ಲ. ಇವ್ರಿಂದಲೇ ಶುರುವಾಗಿದ್ದು ಖಾರ ಅಂತ. ತಿಂದು ಬಾಯೆಲ್ಲ ಹಾಳ್ ಬಿದ್ದು ಹೋಗೈತೆ ಅವನಿಗೆ. ಎಲ್ ಖಾರ ತಿಂತಾನು. ಇವನು ಖಾರ ತಿನ್ನಲ್ಲ, ಆ ಕಡೆವನು ಚಿಕನ್ ತಿನ್ನಲ್ಲ, ಮೊಸರು ತಿನ್ನಲ್ಲ, ಹಾಲು ಮಜ್ಜಿಗೆ ಬೆಣ್ಣೆ ಏನು ಮುಟ್ಟಕ್ಕಿಲ್ಲ. ಆದ್ರೆ ಹೇಳ್ಕೊಳಕ್ ನಾನ್ ವೆಜ್, ಇವ್ರು ವೆಜ್. ಮನೆಯವರೆಲ್ಲಾ ತಿಂತಾರೆ, ನನ್ ಮಗ ತಿನ್ನಕ್ಕಿಲ್ಲ. ಆದ್ರೂ ಚಿಕನ್ ತರಕ್ ಅವನ್ನೇ ಕರ್ಕೊಂಡೋಗ ಅವನ್ ಕೈಲಿ ಹಿಡಿಸ್ಕೊಂಡ್ ಎಲ್ಲಾ ಕೆಲ್ಸಾನು ಮಾಡ್ತಾರೆ, ಆದ್ರೆ ತಿನ್ನಲ್ಲ. ಚಿಕನ್ ಮುಟ್ಟಲ್ವಾ. ಆಮೇಲೆ ಅವಣ್ಣ ಎಣ್ಣೆ ಕಡಿಮೆ ಆಯ್ತು ಅಂತ ಹೇಳಿದ್ರು, ಮತ್ತೆ ಎಣ್ಣೆ ಹಾಕ್ದು. ಎಣ್ಣೆದೆಲ್ಲ ಬೇಗ ನೋಟಿಸ್ ಮಾಡ್ತಾರ ನಮ್ ಹುಡುಗರು. ಪ್ರಿಯ ಅಲ್ವಾ ಎಣ್ಣೆ ಅಂತ ಏನದು ವಾಯ್ಸ್ ಬಂದ್ರೆ ಸಾಕು, ವಾ ಎಲ್ಲ ಈ ಗ್ಯಾಪ್ ಅಲ್ಲಿ ನೋಡಿ ಅವಳು ಅಲೆ ಹೆಣ್ಣು ನೋಡ್ಕೊ ಬರಕ್ ಹೋಗ್ಬಿಟ್ಟವಳೆ. ಗಂಡು ನೋಡ್ಕೊ ಬರಕ್ಕೆ ಕಣ್ರಿ ಅಲ್ವಾ, ಅವಳೆ ಹೆಣ್ಣು ನೋಡಕ್ ಬಂದಿರೋರ ಹತ್ರ ಇವಳು ಹೋಗ್ಬಿಟ್ಟಿದ್ದಾಳೆ. ಓಕೆ ಸರಿ ಆಯ್ತು. ಆಮೇಲೆ ಕೊನೆ ಮೂಮೆಂಟ್ ಅಲ್ಲಿ ಬಂತು ಅಡ್ಗೆ ರೆಡಿ ಆಗಕ್ಕೆ ಅಂದಾಗ ಅಣ್ಣಂಗೆ ಈರುಳ್ಳಿ ಕಟ್ ಮಾಡಕ್ ಬಿಟ್ಟಿದೀವಿ ಸೈಡ್ಸ್ಗೆ. ಅಡಿಗೆ ಎಲ್ಲ ಅಷ್ಟ್ರಲ್ಲಿ ಆಗಿತ್ತು. ಗ್ರೇವಿ ಮಾತ್ರ ನನ್ಗಂತೂ ಸಖತ್ತಾಗಿ ಇಷ್ಟ ಆಯ್ತು ಫ್ರೆಂಡ್ಸ್. ನಂಬ್ತಿರೋ ಬಿಡ್ತಿರೋ, ಮಿಕ್ಕಿ ತಗೊಂಬಂದಿದ್ 3 ದಿವಸ ಇಟ್ಕೊಂಡ್ ತಿಂದಿದೀವಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಎಲ್ಲ ಅಡ್ಗೆ ಆದ್ಮೇಲೆ ಅಷ್ಟ್ರಲ್ಲಿ ನಮ್ಮ ಅಕ್ಕ ಬರ್ತಾ ಇದ್ಲು. ಅವಳಿಗೆ ಹಂಗೆ ಒಂದ್ ಆಟೋ ಕರ್ಕೊಬ ಅಂತ ಫೋನ್ ಮಾಡಿ ಹೇಳಿದ್ವು.
ಅಷ್ಟ್ರಲ್ಲಿ ಅವಳು ಯಾವಾಗ್ಲೂ ನಾನು ನಮ್ಮಪ್ಪ ಅಡ್ಗೆ ಮಾಡೋ ಜೊತೆಲಿ ಇವಾಗ ಅಪ್ಪಂದು ಜಸ್ಟ್ ಇನ್ಸ್ಟ್ರಕ್ಷನ್ ತಗೊಂಡು ನಾನು ನನ್ ಗಂಡ ಮಾಡಿದ್ವಿ. ಆಟೋ ಬಂತು, ಆಟೋದಲ್ಲಿ ಅವ್ರಿಬ್ರು ರೈಸ್ ಇಟ್ಕೊಂಡಿದ್ರು, ನಾನು ಗ್ರೇವಿ ಇಟ್ಕೊಂಡಿದ್ದೆ. ಬಟ್ಟೆ ಎಲ್ಲ ಬಿಸಿ ಬೇರೆ ಇತ್ತಲ್ಲ ಅಂತ ಅವಾಗ್ಲೇ ಮಾಡಿ ಡೈರೆಕ್ಟ್ ಆಗಿ ಹಂಗೆ ತಗೊಂಡ್ ಹೋಗ್ತಾ ಇರೋದು. ಲೇಟ್ ಆಗ್ಬಿಡ್ತು ಅನ್ನೋ ಭಯದಲ್ಲಿ. ಅಷ್ಟು ಅವ್ರು ಊಟ ಮಾಡ್ಬಿಡ್ಲಿ ಆಮೇಲೆ ನಾವು ಊಟ ಮಾಡಿದ್ರಾಯ್ತು ಅಂತ ನಾವು ಬೆಳಗ್ಗೆಯಿಂದ ತಿಂದಿರ್ಲಿಲ್ಲ. ಬಟ್ ಎಲ್ಲ ಈಗ ನನ್ನ ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ನನ್ನ ಹೆಂಡತಿ ವಿಡಿಯೋ ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಸೆಲ್ಫಿ ವಿಡಿಯೋ ಇದು ಏನ್ ಸಖತ್ತಾಗಿ ಬಂತಲ್ಲ. ಸೆಲ್ಫಿ ವಿಡಿಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹಿಂಗೆಲ್ಲ ಕೊನೆಗೆ ಅಷ್ಟೊಂದು ಆಶ್ರಮದ ಹತ್ರ ಹೋದೋ. ಇದೇ ಆಶ್ರಮ. ಅವರು ಪಾಪ ಲೇಟ್ ಆಗಿತ್ತು ಅಂತ ಕಾಯ್ತಾ ಇದ್ರು. ನಾನು ಅನ್ಕೊಂಡು ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟೈತೆ, 1:30ಗೆಲ್ಲ ಊಟ ಮಾಡಿರ್ತಾರೆ ಅವರು ಆತರ ಅನ್ಕೊಂಡು. ಅವ್ರಿಲ್ಲ ಪಾಪ ಕಾಯ್ತಾ ಇದ್ರು. ಇಲ್ಲ ರೆಗ್ಯುಲರ್ ಆಗಿ 2:30ಗೆನೆ ಬನ್ನಿ, ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅವರು ಓನರ್ ಇರ್ಲಿಲ್ಲ, ಓನರಿಗೆ ಫೋನ್ ಮಾಡಿ ನಾವು ಒಳಗಡೆ ಎಲ್ಲಾನು ಎತ್ಕೊಂಡು ಹೋದೋ. ಓನರು ಇಲ್ಲ ನಾನು ಬರಲ್ಲ, ನೀವು ಊಟ ಮಾಡಿಸ್ಬಿಡಿ, ನಾವು ಆಮೇಲೆ ಬರ್ತೀವಿ ಅಂತ ಹೇಳಿದ್ರು. ನನ್ಗೆಲ್ಲ ಹೇಳಿದ್ ನೀನು ಅವ್ರಿಗೆ ಊಟ ಮಾಡಾಯ್ತು ಅಂತ. ಅವ್ರು ಲೇಟ್ ಆಗಿ ಬಂದಿದ್ದು ಶಾಸ್ತ್ರಿ ಅವ್ರಿಗೆ ಎಲ್ಲ ಬಂದ್ರು. ಇದು ಗ್ರೇವಿ, ಅದು ಪಾತ್ರೆ ನಮ್ದಲ್ಲ, ವೈಟ್ ಕಲರ್ ಇರೋ ಪಾತ್ರೆ ನಮ್ದು. ಅದ್ರಲ್ಲಿ ನಾನ್ ವೆಜ್ ಮಾಡಲ್ಲ. ಸೊ ಅದ್ರಲ್ಲಿ ಗೀ ರೈಸ್ ಮಾಡಿದ್ದು, ಅದನ್ನ ಬಾಡಿಗೆ ತಗೊಬಂದಿದ್ದು ನಾನ್ ವೆಜ್ ಮಾಡಕ್ಕೆ ಅಂತ. ಚಪ್ಪಲೆ ಎಲ್ಲ ಹೊರಗಡೆ ಬಿಟ್ಟು ಹೊರಟು ಹೊರಗಡೆ. ಇನ್ಮೇಲಿಂದ ಎಲ್ಲ ಮೈಕಲ್ಲೇ ರೆಕಾರ್ಡ್ ಆಗುತ್ತೆ, ನಾವೇನ್ ಮಾತಾಡೋದು ಅವಶ್ಯಕತೆ ಇರಲ್ಲ. ಬನ್ನಿ ನೆಕ್ಸ್ಟ್ ಅಲ್ಲೇ ನೋಡುವ. ದೊಡ್ಡದ್ ನಾನು ತಗೊಂಡ್ ಹೋಗ್ತೀನಿ ಕೊಡಿ. ಎತ್ಕೊ ಬನ್ನಿ, ಆರಾಮಾಗಿ ಎತ್ಕೊ ಬನ್ನಿ. ಅವ್ರಿಗೆ ಕೊಟ್ಬಿಡೋದಾ? ಕೊಡಿ, ತಗೊಳ್ಳಿ. ಕೂತ್ಕೊಳ್ಳಿ, ನೀವೆಲ್ಲಿ ಕೂತ್ಕೊಳ್ಳೋದು? ನನಗೇನು ಬೇಡ, ನೀವು ಕೂತ್ಕೊಳ್ಳಿ. ನಿಮ್ಗೆಲ್ಲ ಊಟ ಬಡಿಸಿ ನಾವು ಆಮೇಲೆ ಊಟ ಮಾಡ್ತೀವಿ. ನಿನ್ನ ನಾನು ಸೇರಿಸ್ಕೊಂಡಿಲ್ಲ ನಾವು, ಸುಮ್ಮನೆ ಫೋಟೋದಲ್ಲಿ ಇರ್ಲಿ ಅಂತ. ನಮ್ ಜೊತೆಗೆ ಅಡ್ಗೆ ಮಾಡಕ್ ತುಂಬಾ ಹೆಲ್ಪ್ ಮಾಡಿದ್ಲು ಅಂತ. ಇರೋ ಪ್ಲೇಟ್ಗಳು ಇರ್ಲಿ. ಏನ್ ಮಾಡಿದೆ? ಕೊಟ್ಟಿ ಅಲ್ವಾ ನೀನು? ಮನೇಲಿ ಇಟ್ಟು ಬಂದೆ. ಎಲ್ಲ ಕಷ್ಟಪಟ್ಟಿದ್ರೆ ಎಲ್ಲ ನಿಂತಾರೆ. ನಾವುಗಳು ಕೊಟ್ಟಿರ್ತೀವಿ, ಯಾರು ವಾದ ಮಾಡ್ತಾರೆ. ಬಡ್ಸಪ್ಪ. ಅದೇ ಒಂದಿನ ಆಟ ತಿರ್ಕತ್ರ, ಒಂದ್ಸರಿ ಈ ಕಡೆ ತಿರ್ಕತ್ರ. ಇವಳಿಗೆ ಏನ್ ಹಾಕಿರೋದು? ಅವಳಿಗೆ ನೋಡ್ಕೊಂಡು ಹಾಕ್ರಿ ಸ್ವಲ್ಪನೇ. ಬಡಿಸ್ಬಿಟ್ಟಲ್ಲ, ಇನ್ನೊಂದ್ ಕಡೆ ತಗೊಂಡೋಗಿದ್ದೆ. ಯಾರು ತಿಂದಿಲ್ಲ, ನಿಮಗೆ ಮೊದ್ಲೇ ಲೇಟ್ ಆಗ್ಬಿಟ್ಟಿತ್ತಲ್ಲ, ಹಂಗಾಗಿ ಫಸ್ಟ್ ಇಲ್ಲಿಗೆ ಬಡಿಸ್ಬಿಟ್ಟು ಆಮೇಲೆ ಅಲ್ಲಿಗೆ ಅವ್ರಿಗೆಲ್ಲದನ್ನ ಕರೆದಿದೀವಿ ಸ್ವಲ್ಪ ಜನನ. ಇಲ್ಲಿಗೆ ನಿಮಗೆ ಬಡಿಸಿ ಮಿಕ್ಕಿದೆ ನಾವು ಸಾಂಬಾರ್. ಸೌಟೈತಿ ಸರ್. ಸರಿ. ಅವ್ರಿಗೊಂಚೂರು ಇದನ್ನ ಗ್ರೇವಿ ತಿನ್ನೋದೇ ನೋಡು. ಬೇಡ ಅಂತ ಮತ್ತೆ ಯಾಕೆ ಬರೀ ಗೀ ರೈಸ್ ಹಾಕ್ಬಿಡಿ. ಅದೇ ಬರೀ ಗೀ ರೈಸ್ ಹಾಕಿ ಸಾಕು. ಗೀ ರೈಸ್ ಹಾಕಿ ಸಾಕು, ಅವ್ಳಿಗೆ ತಿಂತಾಳೆ. ಏನ್ ಬೇಕು ಕೇಳಿ ಬಡಿಸ್ಕೊಳ್ಳಿ. ಕೇಳೋದೇನ್ ಬೇಡ, ಅವ್ಳಿಗೆ ಗೀ ರೈಸ್ನ ಬರೀ ಹಾಕಿ ಸಾಕು. ಗುಡಿ ಹಂಗೆ ಹಾಕಿ, ಹಂಗೆ ಮಾಡಕ್ ಅಲ್ಲದೇನ್ ಬೇಡ, ಹಂಗೆ ಆದ್ರೆ ಕೈ ಅವ್ರಿಗೆ ಅನ್ಕೋತಾರೆ. ಅವ್ರಿಗೆ ಬೇಡ, ಹಾಗೆ ತಿಂತಾಳ ಬಿಡಿ. ಅವ್ಳಿಗೆ ಸಾಕು, ಜಾಸ್ತಿ ಬೇಡ ಅವಳಿಗೆ, ಸಾಕು. ಅವಳಿಗೆ ಜಾಸ್ತಿ ಬೇಡ.
ಇನ್ನೊಬ್ರು ಇರಲ್ಲ. ಅದೇ ತಿಂಗಳು ಇನ್ನೊಬ್ರು. ಅದೇ ತಿಂಗಳು 5 ಜನ ಇದ್ದಾರೆ. ಅವಮ್ಮ ಹೇಳ್ತಾರೆ ಅದಕ್ಕೆ ಕಾಲು ಆಗೋದಿಲ್ಲ ನಡೆಯೋಕ್ಕಾಗೋದಿಲ್ಲ ಅದಕ್ಕೆ ಅಲ್ಲೇ ಕೂರಿಸ್ತೀವಿ. ಕೊನೆ ಹಾಕಿ ಆಮೇಲೆ ಕೊಟ್ಟೋಗಿ ಸಾಯಂಕಾಲ ಸ್ವಲ್ಪ 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 ಒಂದ್ ಸ್ವಲ್ಪ ಇದರಲ್ಲಿ ಇನ್ನು ಸಾಕು 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 ಇವ್ರಿಗೆಲ್ಲ ಸಾಕು ಕಣಪ್ಪ ಸಾಕು ಸಾಕು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅನ್ನಪೂರ್ಣೆ ಪ್ರಾಣ ವಲ್ಲಭೆ ಅನ್ನದಾತ ಸುಖಿನೋ ಭವ. ಓಂ ನಮಃ ಶಿವಾಯ. ಚೆನ್ನಾಗಿದೆ ಆಂಟಿ ಟೇಸ್ಟು? ಉಪ್ಪು ಖಾರ ಇಲ್ಲ ಸರಿ ಇದೆಯಾ? ಸರಿ ಇದೆ, ಚೆನ್ನಾಗಿದೆ. ಚೆನ್ನಾಗಿ ನೋಡ್ತಾರಲ್ಲ. ಚೆನ್ನಾಗಿ ನೋಡ್ತಾರೆ ಇವ್ರ ಹತ್ರ ಅನ್ಬೇಕಲ್ಲ. ನಮ್ಮ ಸ್ಟೋರಿ ಹೇಳ್ತಿತ್ತು, ನೀನ್ ಆಗ ನೋಡೋದ್ ಬಿಟ್ಬಿಟ್ಟು ಈಗ ವಿಡಿಯೋ ಮಾಡ್ತಾಳೆ. ಹೌದಾ? ಕೇಳೋ ಸ್ಟೋರಿ ಹೇಳಿ ನಿಮ್ ಸ್ಟೋರಿ, ನಾನು ಕೇಳಿಸ್ಕೊತೀನಿ. ಏನ್ ಕೇಳಿಸ್ಕೊತಾರೆ? ನನ್ಗೆ ಕಾಣ್ತಾ ಇರ್ಲಿಲ್ಲ, ಹಾ? ಕಣ್ಣೆರಡು ಕಾಣ್ತಿರ್ಲಿಲ್ಲ. ಹ್ಮ್. ಶ್ರೀರಂಗಪಟ್ಟಣ ಒಳಗೆ ಬಿದ್ದೋದೆ. ಅಲ್ಲಿ ಯಾರೋ ಇವ್ರಂತಾರು ಬಿಡ್ಬೇಕಲ್ಲ ಹೇಳ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಬಿಟ್ರು. ಅವರು ಎಲ್ಲ ನೆಟ್ರ ಮನೆಯಲ್ಲೇ ಹೇಳಿದೆ, ಆದ್ರೆ ಕರ್ಕೊಂಡು ಹೋಗ್ತೀವಿ ನಡೀರಿ ಅಂದಾಗ ನಾನು ಎಲ್ಲೂ ಹೋಗಲ್ಲ, ನಾನು ಸಾಯ್ಬೇಕು ಅಂತ ಅಳ್ತಿದ್ದೆ. ಆಮೇಲೆ ಆಶ್ರಮದಲ್ಲಿ ಬಿಡ್ತೀನಿ ಇರ್ತೀರಾ ಅಂದ್ರು. ಸರಿ ಹಿಂದೆ ಆಶ್ರಮದಲ್ಲೇ ಇದ್ದೆ. ಎಷ್ಟು ವರ್ಷದಿಂದ? 2 ವರ್ಷ ಆಯ್ತು. ಕಣ್ ಕಾಣಿಸ್ತಿಲ್ಲ ಅಂತ ಸಾಯಕ್ ಹೋಗಿದ್ರಂತೆ. ಯಾರು ನೋಡ್ಕೊಳಲ್ಲ ಅಂತ? ನೋಡ್ಕೊತಾರೆ, ಚೆನ್ನಾಗೇ ನೋಡ್ಕೊತಿದ್ರು. ಸುಮ್ಮನೆ ಒಬ್ರಿಗೆ ತೊಂದರೆ ಕೊಡೋದು ನನ್ನ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಟ್ಟೆ ನಂಗೆ ಅಭ್ಯಾಸಿಲ್ಲ. ನಾನೇ ಇಲ್ಲೊಬ್ರಿಗೆ ಮಾಡ್ತೀನಿ ಹಂಗೆ. ಈಗ ನೋಡೋ ಸ್ವಲ್ಪ ಒಂದ್ ಕಣ್ಣು ಆಪರೇಷನ್ ಮಾಡಿಸೋರೆ ಕಾಣಿಸ್ತದೆ. ಇವ್ರನ್ನೆಲ್ಲ ಕಟ್ಕೊಂಡು ಸ್ವಲ್ಪ ನನ್ನ ಕೈಗಾರಷ್ಟು ಮಾಡ್ತೀನಿ. ಹಂಗೆ ನೀವೇ ಇಟ್ಟಂಗಾರೆ ಇಲ್ಲಿಗೆ ಏನ್ ಮಾಡೋದು ಇವ್ರ ಹತ್ರ. 6 ಗಂಟೆಗೆ ಎದ್ರೆ ಮಲ್ಗೋವರೆಗೂ ಅದೇ ಕೆಲಸ. ನಾ 9 ಗಂಟೆ ಮನೆ ಕೂತೀವಿ. ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಹೇಳ್ತೀರಾ? ಎಲ್ಲರೂ ಇದ್ದಾರದೆ. ಊಟ ಮಾಡ್ರಿ ನೀವು? ನಾವು ಇನ್ನೂ ಅಲ್ಲಿ ಬೇರೆ ಇದ್ದಾರೆ. ಮತ್ತೆಲ್ಲ ಪ್ಯಾಕ್ ಮಾಡಿ ಮತ್ತೆ ಸಾಕು. ತಿನ್ನಿ ಎಲ್ಲ ಮುಗಿಲಿ.